ನಮಸ್ಕಾರ ರೀ ಎಲ್ಲರಿಗೂ. ನಿಮ್ಮ ಈ ಪ್ರೀತಿ ಪ್ರೋತ್ಸಾಹ ನೋಡಿ ನಮಗೂ ಬಹಳ ಅಂದ್ರೆ ಬಹಳ ಖುಷಿ ಆಗತೈತಿ. ಅದಕ್ಕೋಸ್ಕರ ನಾವು ಬೆಂಗಳೂರಿಂದ ಇಲ್ಲಿ ಮಟ್ಟ ಬಂದೇವಿ. ಇದೇ ತರ ಪ್ರೀತಿ ಪ್ರೋತ್ಸಾಹ ಕಡೆ ಮಟ್ಟ ನಮ್ಯಾಗಿರ್ಲಿ ಅಂತ ನಾ ಕೇಳ್ಕೊತೇನಿ. ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ 1-2 ತಾಸು ಆಗೈತಿ. ಇಷ್ಟು ಸೌಂಡ್ ಆಗಲಿಂದ ಇರ್ಲಿಲ್ಲ. ನೀವು ಬಂದ ಮೇಲೆ ಚಾಲು ಆಗೈತಿ. ಎಷ್ಟು ಅಭಿಮಾನ ಆದದ್ರ ಮೇಲೆ ನೀವು ವಿಚಾರ ಮಾಡೋಣ. ಉತ್ತರ ಕರ್ನಾಟಕ ಜನ ಕಲಾವಿದರನ್ನ ಎಷ್ಟು ಮಟ್ಟಿಗೆ ಬೆಳೆಸ್ತಾರ ಅಂತೇಳಿ. ಅದ ಎಲ್ಲಿಗೆ ಅಂದ್ರ ಒಂದ್ ಟೈಮ್ ನ ಅಡಿಗ ಕುರಿ ಕಾಯ್ಕೊತ ಹೋಗಾರಿ ಇವತ್ತು ಜಿ ಕನ್ನಡದ ಬರಾಕತ್ತೀವಿ ಅಂದ್ರೆ ಇದ್ರ ಮ್ಯಾಗ ತಿಳ್ಕೊಬೇಕು ನನ್ನ ಮ್ಯಾಗ ಎಷ್ಟು ಅಭಿಮಾನ ಇಟ್ಟಾರ ಅನ್ನೋದೆಲ್ಲಾರು. ಆ ಅಭಿಮಾನದಿಂದ ನೀ ಸಾಗಾಕುಂತೆ ಅಂತಂದ್ರೆ ಅವ್ರೆಲ್ಲಾರ ಆಶೀರ್ವಾದದಿಂದ ನಾವು ಸರಿ ಜೋರದ ಚಪ್ಪಾಳೆ ಬರಲಿ ಬಾಳೆ ಬೆಳಗೊಂದಿಗೆ. ಥ್ಯಾಂಕ್ ಯು. ನಾವು ಯಾರ್ಯಾರಿಗೂ ದೇವ್ರು ಅಂತೀವಿ. ದೇವ್ರು ಯಾರಲ್ಲ, ನಮ್ಮ ಅಭಿಮಾನಿಗಳೇ ದೇವ್ರು. ಅವರಿಂದ ಇವತ್ತ ಎಷ್ಟು ಒಂದೊಂದು ಕಾರ್ನ ತಿರುಗಾಡಕತ್ತೀವಿ, ಅನ್ಕೊಂಡಿದ್ದೆಲ್ಲ ಊಟ ಮಾಡಕತ್ತೀವಿ, ಅನ್ಕೊಂಡಿದ್ದೆಲ್ಲ ತಗೊಳಕತ್ತೀವಿ ಅಂದ್ರೆ ಅದು ನಾವು ದುಡ್ದಿದ್ದ ಅಂತಲ್ಲ. ಹೌದ್ರಿ, ಎಲ್ಲ ಜನ ಕೊಟ್ಟ ನಮ್ಗಳಿಗೆ ಕಲಾವಿದರಿಗೆ. ಈಗ ಡೈರೆಕ್ಟ್ ಆಗಿ ಬಾಳ ಒಂದೊಂದು ಹಾಡು, ಒಂದು ಫೀಲಿಂಗ್ ಹಾಡೋಣ್ರೆ. ಎಷ್ಟು ಮಂದಿ ನಾನು ಜನಪದ ಹಾಡು ಕೇಳ್ತಾರೆ? ಕೈ ಎತ್ರಿ. ಅಲ್ಲ, ಕೈ ಎತ್ತಿರಿ ಅಂತಂದ್ರೆ ಅವರು ಎದ್ದಿತ್ತಾರೆ ಅಂತಾರ. ಕುತ್ಕೊಡ್ರು, ನೀವ್ ಹೇಳಕ್ ಹೋಗ್ರಿ, ದಯವಿಟ್ಟು ಕುತ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ನಾನು ಹಾಡುಗಳನ್ನ ಕೇಳ್ತೀರಿ. ಸರಿಗಮ ಶಿವ ನೋಡಾಕತ್ತೀರಿ ಹೆಂಗ ಹಾಡಾಕತ್ತೀನಿ. ಥ್ಯಾಂಕ್ ಯು. ಬರೀ ನಮ್ಮ ಇದ ಭಾಗದ ನಮ್ಮ ಕಲಾವಿದ, ನಮ್ಮ ಮಾಮ ಅಂತ ಹೇಳ್ಬೋದು, ಶಿವ ಅಂಬಿಗರ್ ಅಂತೇಳಿ. ಇಲ್ಲೇ ನಿಮ್ಮೂರ ಮಗಳಾಗಿರ್ತಾರ, ವಿಭೂತಹಳ್ಳಿ. ಇವರು ಕೂಡ ಒಂದು ಒಳ್ಳೆ ಕಲಾವಿದರ. ಇವ್ರಿಗೂ ಕೂಡ ಎಲ್ಲಾರು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಇಲ್ಲಿ ಬಂದಂತವ್ರು ಎಲ್ಲರೂ ಕೂಡ ಒಳ್ಳೆ ಕಲಾವಿದರು ಅದಾರ. ಎಲ್ರಿಗೂ ಕೂಡ ನನಗೆ ಯಾವ ತರ ಸಪೋರ್ಟ್ ಇದೆ ಅದೇ ತರ ನಿಮ್ ಸಪೋರ್ಟ್ ಎಲ್ಲರಿಗೂ ಇರ್ಲಿ. ಹೆಚ್ಚಾನಾಗಿ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರ ಇಲ್ಲಿ ಇವತ್ತು ಈ ಸ್ಟೇಜಿಗೆ ಬಂದದ್ದ. ಎಲ್ಲರೂ ನಿಮ್ಮವ್ರ, ಯಾವತ್ತು ನಿಮ್ಮ ಆಶೀರ್ವಾದ ಕೇಳ್ತಾರ. ಆ ಆಶೀರ್ವಾದ ಎಲ್ಲರ ಮ್ಯಾಗೂ ಇರ್ಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ರೆಡಿ. ಈಗ ಹಾಡುವಂತ ಹಾಡು ಯಾವ್ದಪ್ಪ ಅಂತಂದ್ರ, ಹುಟ್ಟಿದ ಊರಿಗೆ ನೀ ಸುಮ್ಮನೆ ಕೊಡ್ತಿಲ್ಲ, ಅಲ್ಲ, ಹಾಡು ಸ್ಟಾರ್ಟ್ ಆದ ತಕ್ಷಣ ಎದ್ದು ಬಿಟ್ರೆ ಹೇಗೆ? ಇಲ್ಲಿ ನಾ ಮೊದ್ಲೇ ಹೇಳಿ ನಿಮಗ್ ಮಧ್ಯದಾಗ ಕಟ್ ಮಾಡ್ತಾರಪ್ಪ ಅಂತೇಳಿ. ಇದು ಚೆನ್ನಾಗ್ ಅನಿಸ್ತದ ಕಟ್ ಮಾಡಿ ಕೇಳುದ. ಅಲ್ಲ ಅದೇನೇ ನಿಮ್ ಅಕ್ಕಂಗೆ ಹಿಂದ್ ಕುತ್ಕೊಂಡ್ರ ನೀವ್ ಹಿಂಗ ಮಾಡ್ತೀರ ಏನ್ ಬ್ಯಾಡ್ರು? ಹೇಳಷ್ಟು ಕೇಳ್ರಿ. ಪಾಪ ಹೆಣ್ಮಕ್ಳು ನೋಡಕಂತ ಮನಿಂದ ಬಿಟ್ಟು ಇಲ್ಲಿ ಮಠ ಬಂದಾರ. ಹಿಂದ್ ಕುಂತವ್ರು ಬಂದಿಲ್ಲ ಅಂತಮ್ಮ. ಏನ ಮೈಕ್ ಸರಿ ಬರೋದಿಲ್ಲ. ದಯವಿಟ್ಟು ಬೈಕ್ ಕೇಳ್ಸಕೊಂತಿಲ್ಲ. ಏನ್ ಚಿಂತೆ ಮಾಡ್ತೀವೋ ಮನುಷ್ಯ ನೀನು? ಕೆಳಗಿಲ್ರಿ ಅಪ್ಪ, ಹೆಚ್ಚು ಕಡಿಮೆ ಆದ್ರೆ ಏನಾಕತ್ತು? ಯಾಕಲ್ ಮ್ಯಾಲ ಕುಂದಿರ್ತಿರು ಯಪ್ಪ? ಯಾರು ಹತ್ತ ಪಡೆದವ, ಯಾರು ಬಿದ್ದಿದ್ರೆ ಕ್ಯಾನ್ಸಲ್ ಮಾಡಿ. ಎಸ್, ಅದ್ಭುತವಾದಂತ ಸ್ಕಿಟ್ ನ ನೋಡಿದ್ರಿ. ಇದೀಗ ನಿಮ್ಮ ಮುಂದೆ ನಮ್ಮ ತಂಡದ ಗಾಯಕರಿಂದ ಅದ್ಭುತವಾದಂತ ಗೀತೆ. ಡಿ ಬಾಸ್ ಫ್ಯಾನ್ಸ್ ಡಿ ಬಾಸ್. ಎಲ್ಲ ಡಿ ಬಾಸ್ ನಮ್ ಬಾಳ ನನ್ನ ಫ್ಯಾನ್ಸ್ ಅದನ್ನ ಕೇಳ್ತೀರಾ? ಡಿ ಬಾಸ್ ಡಾನ್ಸ್ ಆಡ್ಸೋಣ. ಶೇಕ್ ಇಟ್ ಪುಷ್ಪವತಿ. ಈ ಹಾಡನ್ನ ಹಾಡ್ಲಿಕ್ಕೆ ನಮ್ಮ ಕನ್ನಡ ಕೋಗಿಲೆಯ ಕಾಸಿಂ ಅಲಿ ಅಂಡ್ ಸರಿಗಪ್ಪ ಖ್ಯಾತಿಯ ನಮ್ಮ ಶರದಿ ಪಾಟೀಲ್ ಅವರು ಅಂಡ್ ನಮ್ಮ ಎದೆ ತುಂಬಿ ಹಾಡುವಿನ ಅಚ್ಚುಮುಚ್ಚಿನ ಗಾಯಕಿ ಶಾಶ್ವತಿ ಕಶ್ಯಪ್ ಅವರು 3 ಜನರ ಧ್ವನಿಯಲ್ಲಿ ಕೇಳಿ ಡಿ ಬಾಸ್ ಅಭಿನಯಿಸಿರುವ ಚಿತ್ರದ ಹಾಡು ಶೇಕ್ ಇಟ್ ಪುಷ್ಪವತಿ.